ನಮಸ್ಕಾರ ವೀಕ್ಷಕರೇ, ಮಾಲೂರು ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಸುಪ್ರೀಂ ಕೋರ್ಟ್ ಕೊಟ್ಟಂತ ಆದೇಶ ಎದುರಿಗೂ ಕೂಡ ಗೊತ್ತೇ ಇದೆ. ಕಾಂಗ್ರೆಸ್ನ ಶಾಸಕ ಕೆ.ವೈ. ನಂಜೇಗೌಡ ಅವರ ಗೆಲುವನ್ನ, ಅವರ ಜಯವನ್ನ ಸುಪ್ರೀಂ ಕೋರ್ಟ್ ಕೂಡ ಎತ್ತಿ ಹಿಡಿದಿದೆ. ಇದರ ಜೊತೆಗೆ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಎಲೆಕ್ಷನ್ ರಿಸಲ್ಟ್ ಬಗ್ಗೆ ನಮ್ಮ ವೀಕ್ಷಕರು ಪ್ರಶ್ನೆಯನ್ನ ಕೇಳಿದ್ದಾರೆ. ಅದು ವಿಧಾನ ಪರಿಷತ್ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ವೆರಿ ಇಂಪಾರ್ಟೆಂಟ್ ಎಲೆಕ್ಷನ್. ಚಿಕ್ಕಮಗಳೂರು ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರದಿಂದ ವಿಧಾನ ಪರಿಷತ್ತಿಗೆ ಎಂ.ಕೆ. ಪ್ರಾಣೇಶ್ ಅವರು 2021ರಲ್ಲಿ ಗೆದ್ದು ಆಯ್ಕೆಯಾಗಿ ಬಂದಿದ್ರು. ಅವರ ವಿರುದ್ಧ ಕಂಟೆಸ್ಟ್ ಮಾಡಿದಂತವರು ಕಾಂಗ್ರೆಸ್ನ ಗಾಯತ್ರಿ ಶಾಂತೇಗೌಡ ಅವರು. ಎಂ.ಕೆ. ಪ್ರಾಣೇಶ್ ಅವರ ಆಯ್ಕೆಯನ್ನ ಪ್ರಶ್ನಿಸಿ ಗಾಯತ್ರಿ ಶಾಂತೇಗೌಡ ಅವರು ಕಾನೂನು ಹೋರಾಟವನ್ನ ಮಾಡ್ತಾ ಇದ್ದಾರೆ. ಅದು ಈಗ ಸುಪ್ರೀಂ ಕೋರ್ಟ್ ಅಂಗಳದಲ್ಲಿ ಇದೆ. 2021ರ ಡಿಸೆಂಬರ್ನಲ್ಲಿ ನಡೆದಂತಹ ಚುನಾವಣೆ ಇದು. ಆ ಸಂದರ್ಭದಲ್ಲಿ 2371 ಮತಗಳು ಸಿಂಧು. ಸ್ಥಳೀಯ ಸಂಸ್ಥೆಗಳಿಂದ ಅಂತ ಹೇಳಿದ್ರೆ ಕೊಪ್ಪ, ಮೂಡಿಗೆರೆ, ನರಸಿಂಹರಾಜಪುರ, ಶೃಂಗೇರಿ ಪಟ್ಟಣ ಪಂಚಾಯತ್ಗಳಿಂದ ವಿಧಾನ ಪರಿಷತ್ತಿಗೆ ಸದಸ್ಯರನ್ನು ಆಯ್ಕೆ ಮಾಡಬೇಕಾಗಿತ್ತು. ಆ ಸಂದರ್ಭದಲ್ಲಿ ಕಾಂಗ್ರೆಸ್ನಿಂದ ಗಾಯತ್ರಿ ಶಾಂತೇಗೌಡ, ಬಿಜೆಪಿಯಿಂದ ಎಂ.ಕೆ. ಪ್ರಾಣೇಶ್ ಅವರು ಕಂಟೆಸ್ಟ್ ಮಾಡಿದ್ರು. 2021ರ ಡಿಸೆಂಬರ್ನಲ್ಲಿ ನಡೆದಂತಹ ಚುನಾವಣೆ ಇದು. ಮತ ಲೆಕ್ಕಾಚಾರದ ಪ್ರಕಾರ ಒಟ್ಟು 2371 ಮತಗಳು ಸಿಂಧು ಅಂತ ಹೇಳಿದ್ರೆ ವ್ಯಾಲಿಡ್ ಅಂತ ಹೇಳಿ ಆಗ ಚಿಕ್ಕಮಗಳೂರಿನ ಜಿಲ್ಲಾಧಿಕಾರಿಯಾಗಿದ್ದಂತಹ ಕೆ.ಎನ್. ರಮೇಶ್ ಅವರು ಘೋಷಣೆಯನ್ನ ಮಾಡ್ತಾರೆ. ಸೊ 2371 ಮತಗಳ ಪ್ರಕಾರ ಪೈಕಿ ಎಂ.ಕೆ. ಪ್ರಾಣೇಶ್ ಅವರು 1188 ಮತಗಳನ್ನು ಪಡೀತಾರೆ. ಗಾಯತ್ರಿ ಶಾಂತೇಗೌಡ ಅವರು 1182 ಮತಗಳನ್ನು ಪಡೀತಾರೆ. ಅಲ್ಲಿಗೆ 6 ಮತಗಳ ಅಂತರದಿಂದ ಎಂ.ಕೆ. ಪ್ರಾಣೇಶ್ ಅವರು ಗೆದ್ದು ವಿಧಾನ ಪರಿಷತ್ತಿಗೆ ಆಯ್ಕೆ ಆಗ್ತಾರೆ. ಅದಾದ ಬಳಿಕ ಎಂ.ಕೆ. ಪ್ರಾಣೇಶ್ ಅವರು ವಿಧಾನ ಪರಿಷತ್ನ ಉಪಸಭಾಪತಿ ಕೂಡ ಆಗ್ತಾರೆ. ಇಲ್ಲಿ ಗಾಯತ್ರಿ ಶಾಂತೇಗೌಡ ಅವರು ಎತ್ತಿರುವಂತಹ ಪ್ರಮುಖ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಈ ಪಟ್ಟಣ ಪಂಚಾಯತಿಗಳು ಕೊಪ್ಪ, ಮೂಡಿಗೆರೆ, ನರಸಿಂಹರಾಜಪುರ ಮತ್ತು ಶೃಂಗೇರಿ ಈ ಪಟ್ಟಣ ಪಂಚಾಯತಿಗಳಲ್ಲಿ ಸರ್ಕಾರದಿಂದ ನೇಮಕಗೊಂಡಂತಹ ನಾಮನಿರ್ದೇಶಿತ ಸದಸ್ಯರು ಯಾರು 12 ಮಂದಿ ಇದ್ದಾರೆ, ಅವರನ್ನು ಕೂಡ ಮತದಾರರ ಪಟ್ಟಿಯಲ್ಲಿ ಸೇರಿಸಿದ್ದರ ಕಾರಣಕ್ಕೋಸ್ಕರ, ಅವರು ಕೂಡ ಮತದಾನವನ್ನ ಮಾಡಿದ್ದರ ಕಾರಣಕ್ಕೋಸ್ಕರ ಎಂ.ಕೆ. ಪ್ರಾಣೇಶ್ ಅವರು ಗೆದ್ದಿದ್ದಾರೆ. ಹೀಗಾಗಿ ಈ ಚುನಾವಣೆಯನ್ನ ಅಸಿಂಧು ಮಾಡಬೇಕು. ಆ 12 ಜನರ ಅವರಿಗೇನು ಮತ ಹಾಕ್ಲಿಕ್ಕೆ ಅವಕಾಶವನ್ನ ಮಾಡಿಕೊಡ್ಲಾಯ್ತು ಅದನ್ನ ರದ್ದುಪಡಿಸಬೇಕು. ಎಂ.ಕೆ. ಪ್ರಾಣೇಶ್ ಅವರ ಗೆಲುವನ್ನ ಅಸಿಂಧುಗೊಳಿಸಿ ನನ್ನನ್ನ ಗೆದ್ದ ಅಭ್ಯರ್ಥಿ ಅಂತ ಹೇಳಿ ಘೋಷಣೆ ಮಾಡಬೇಕೆನ್ನುವಂಥದ್ದು ಗಾಯತ್ರಿ ಶಾಂತೇಗೌಡ ಅವರ ವಾದ ಇರುವಂಥದ್ದು. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ಕರ್ನಾಟಕ ಹೈಕೋರ್ಟ್ನ ಏಕಸದಸ್ಯ ಪೀಠ ಆರಂಭದಲ್ಲಿ ಗಾಯತ್ರಿ ಶಾಂತೇಗೌಡ ಅವರ ವಾದವನ್ನು ಒಪ್ಪಿಕೊಳ್ಳುತ್ತೆ. ಹೌದು, ಸ್ಥಳೀಯ ಸಂಸ್ಥೆಗಳಿಗೆ ನಾಮನಿರ್ದೇಶನಗೊಂಡಂತಹ ಸದಸ್ಯರಿಗೆ ಮತದಾನದ ಹಕ್ಕಿಲ್ಲ ಎನ್ನುವಂಥದ್ದನ್ನ ಒಪ್ಪಿಕೊಳ್ಳುತ್ತೆ. ಮರು ಎಣಿಕೆಗೆ ಆದೇಶವನ್ನು ಕೊಡುತ್ತೆ. ಅದಾದ ಬಳಿಕ ಎಂ.ಕೆ. ಪ್ರಾಣೇಶ್ ಅವರು ಈ ಏಕಸದಸ್ಯ ಪೀಠದ ಆದೇಶವನ್ನು ಪ್ರಶ್ನಿಸಿ ಕರ್ನಾಟಕ ಹೈಕೋರ್ಟ್ನ ದ್ವಿಸದಸ್ಯ ಪೀಠ, ಮುಖ್ಯ ನ್ಯಾಯಮೂರ್ತಿಗಳ ಪೀಠಕ್ಕೆ ಅರ್ಜಿಯನ್ನ ಸಲ್ಲಿಸ್ತಾರೆ, ಮೇಲ್ಮನವಿಯನ್ನ ಸಲ್ಲಿಸ್ತಾರೆ. ಕರ್ನಾಟಕ ಹೈಕೋರ್ಟ್ನ ಆ ದ್ವಿಸದಸ್ಯ ಪೀಠ, ಮುಖ್ಯ ನ್ಯಾಯಮೂರ್ತಿಗಳ ಪೀಠ ಕೂಡ ಏಕಸದಸ್ಯ ಪೀಠ ಕೊಟ್ಟಂತ ಆದೇಶ ಸರಿ ಇದೆ ಅಂತ ಹೇಳಿ ಎತ್ತಿ ಹಿಡಿಯುತ್ತೆ. ಅಂತ ಹೇಳಿದ್ರೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ನಾಮನಿರ್ದೇಶಿತ ಸದಸ್ಯರು, ನಾಮಿನೇಟೆಡ್ ಮೆಂಬರ್ಸ್, ಸರ್ಕಾರದಿಂದ ನೇಮಕಗೊಂಡಂತವರು, ಅವರಿಗೆ ಮತದಾನದ ಹಕ್ಕಿಲ್ಲ ಎನ್ನುವಂತಹ ಏಕಸದಸ್ಯ ಪೀಠದ ತೀರ್ಪೇನಿತ್ತು ಅದನ್ನ ಸರಿ ಅಂತ ಹೇಳುತ್ತೆ. ಇತ್ತ ಕರ್ನಾಟಕ ಹೈಕೋರ್ಟ್ ಕಳೆದ ವರ್ಷ ಅಂದ್ರೆ 2025ರ ಜನವರಿ 29ನೇ ತಾರೀಕು, 2025ರ ಜನವರಿ 29ನೇ ತಾರೀಕು ಅಂದ್ರೆ ಕಳೆದ ವರ್ಷ, ಕರೆಕ್ಟ್ ಆಗಿ 1 ವರ್ಷ ಜಾಸ್ತಿ ಆಯ್ತು. ಈಗ ಒಂದು ಆದೇಶವನ್ನು ಕೊಡುತ್ತೆ. ಏನು ಅಂತ ಹೇಳಿದ್ರೆ, ಈ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಮರುಮತ ಎಣಿಕೆ ಆಗಬೇಕು. ಮರುಮತ ಎಣಿಕೆ ಆಗಿ ಆ ಮರುಮತ ಎಣಿಕೆಯ ಫಲಿತಾಂಶವನ್ನ ನೀವು ಕರ್ನಾಟಕ ಹೈಕೋರ್ಟ್ಗೆ ಸಬ್ಮಿಟ್ ಮಾಡಬೇಕು ಅಂತ ಹೇಳಿ ಸೂಚನೆಯನ್ನ ಕೊಡುತ್ತೆ. ಏನ್ ಸೂಚನೆ ಅಂತ ಹೇಳಿದ್ರೆ, ಈ 12 ಮಂದಿ ನಾಮನಿರ್ದೇಶಿತ ಸದಸ್ಯರು ಇರ್ತಾರಲ್ಲ, ಇವರ ಮತಗಳನ್ನ ಸಪರೇಟ್ ಮಾಡಬೇಕು. ಇವರ ಮತಗಳನ್ನ ಸಪರೇಟ್ ಮಾಡಿ ಉಳಿದ ವ್ಯಾಲಿಡ್ ವೋಟ್ಸ್ ಏನಿದೆ ಅದನ್ನ ಕೌಂಟ್ ಮಾಡಿ ಅದರ ಮೇಲೆ ಫಲಿತಾಂಶ ಏನಿದೆ ಅದನ್ನ ನೀವು ನಮಗೆ ಮುಚ್ಚಿದ ಲಕೋಟೆಯಲ್ಲಿ ತಿಳಿಸಬೇಕು ಅಂತ ಹೇಳಿ ಕರ್ನಾಟಕ ಹೈಕೋರ್ಟ್ ಸೂಚನೆಯನ್ನು ಕೊಡುತ್ತೆ. ಈ ಎಲೆಕ್ಷನ್ ನ ಸಂದರ್ಭದಲ್ಲಿ ನಗರ ಸ್ಥಳೀಯ ಸಂಸ್ಥೆಗಳಿಂದ ವಿಧಾನ ಪರಿಷತ್ತಿಗೇನು ಚುನಾವಣೆ ನಡೆಯುತ್ತೆ, ಆ ಸಂದರ್ಭದಲ್ಲಿ ಮತದಾರರ ಚೀಟಿ ಇರುತ್ತಲ್ಲ, ಅದರಲ್ಲಿ ಇರುತ್ತೆ ಈತ ಯಾವ ಸ್ಥಳೀಯ ಸಂಸ್ಥೆಯ ಸದಸ್ಯ, ಈತನ ಎಲೆಕ್ಟರಲ್ ರೋಲ್ ನಂಬರ್ ಎಷ್ಟು, ಅಂದ್ರೆ ಈತನ ಮತದಾರರ ಸಂಖ್ಯೆ ಎಷ್ಟು, ಈತ ಯಾವ ಪಟ್ಟಣ ಪಂಚಾಯತ್ಗೆ ಸೇರಿದವನು, ಈತನ ಎಪಿಕ್ ನಂಬರ್ ಎಷ್ಟು, ಇವೆಲ್ಲ ಡೀಟೇಲ್ ಇರ್ತದೆ. ಸೊ ಅದರ ಆಧಾರದ ಮೇಲೆ
ನಾಮನಿರ್ದೇಶಿತ ಸದಸ್ಯರನ್ನ ಪ್ರತ್ಯೇಕಗೊಳಿಸಿ ಯಾರೇ ಅರ್ಹ ಮತದಾರರಿದ್ದಾರೆ ಪಟ್ಟಣ ಪಂಚಾಯಿತಿಗೆ ಜನರಿಂದ ಆಯ್ಕೆಯಾದಂತಹ ಕೌನ್ಸಿಲರ್ಗಳು ಇರ್ತಾರಲ್ಲ, ಅವರ ಮತಗಳನ್ನಷ್ಟೇ ಕೌಂಟ್ ಮಾಡಿ ಆ ಫಲಿತಾಂಶವನ್ನ ಮುಚ್ಚಿದ ಲಕೋಟೆಯಲ್ಲಿ ನಮಗೆ ತಿಳಿಸಬೇಕು ಅಂತ ಹೇಳಿ ಕರ್ನಾಟಕ ಹೈಕೋರ್ಟ್ 2025 ಜನವರಿ 29ನೇ ತಾರೀಕು ಆದೇಶವನ್ನು ಕೊಡುತ್ತೆ. ಇದರ ವಿರುದ್ಧ ಪ್ರಾಣೇಶ್ ಮತ್ತೆ ಸುಪ್ರೀಂ ಕೋರ್ಟಿಗೆ ಹೋಗ್ತಾರೆ. ಸುಪ್ರೀಂ ಕೋರ್ಟ್ ಸೇಮ್ ಕಳೆದ ವರ್ಷ ಫೆಬ್ರವರಿ ತಿಂಗಳಲ್ಲಿ ಪ್ರಾಣೇಶ್ ಅವರ ವಾದವನ್ನು ಒಪ್ಕೊಳ್ಳಲ್ಲ, ರೀಕೌಂಟಿಂಗ್ ಆಗ್ಲೇಬೇಕು ಅಂತ ಹೇಳಿ ಸುಪ್ರೀಂ ಕೋರ್ಟ್ ಕೂಡ ಆದೇಶವನ್ನು ಕೊಡುತ್ತೆ. ಅದು ಕೊಡುವಂತ ಆದೇಶ ಯಾವತ್ತು ಅಂತ ಹೇಳಿದ್ರೆ ಫೆಬ್ರವರಿ 20, 2025 ಕಳೆದ ವರ್ಷ. ಸೊ ಅಲ್ಲಿಗೆ ಮರು ಮತ ಎಣಿಕೆ ಆಗಿದೆ. ಅದರ ಫಲಿತಾಂಶ ಮುಚ್ಚಿದ ಲಕೋಟೆಯಲ್ಲಿ ಸುಪ್ರೀಂ ಕೋರ್ಟಿಗೆ ಈಗ ಸಲ್ಲಿಕೆ ಆಗಿರುವುದು. ಮರು ಮತ ಎಣಿಕೆಗೆ ಕರ್ನಾಟಕ ಹೈಕೋರ್ಟ್ ಆದೇಶ ಕೊಟ್ಟು 1 ವರ್ಷ ಆಗಿದೆ. ಸುಪ್ರೀಂ ಕೋರ್ಟ್ ನಲ್ಲಿ ಮೇಲ್ಮನವಿ ಸಲ್ಲಿಸಿದ ಬಳಿಕ ಸುಪ್ರೀಂ ಕೋರ್ಟ್ ಕೂಡ ಮರುಮತ ಎಣಿಕೆ ಆಗಬೇಕು ಅಂತ ಹೇಳಿ ಆದೇಶವನ್ನ ಕೊಟ್ಟು 1 ವರ್ಷ ಆಗಿದೆ. ಇನ್ನೂ ಕೂಡ ಫಲಿತಾಂಶ ಏನು ಅಂತ ಗೊತ್ತಾಗಿಲ್ಲ. ಸುಪ್ರೀಂ ಕೋರ್ಟ್ ನ ವೆಬ್ಸೈಟ್ಗೆ ಹೋಗಿ ನೋಡಿದ್ರೆ ಈ ಕೇಸನ್ನ ಫೆಬ್ರವರಿ 17ನೇ ತಾರೀಕು, ಈ ಫೆಬ್ರವರಿ 17ನೇ ತಾರೀಕು ಲಿಸ್ಟಿಂಗ್ ಆಗಿದೆ. ಕಂಪ್ಯೂಟರ್ ಜನರೇಟೆಡ್ ಅಂತ ಹೇಳಿ ಲಿಸ್ಟಿಂಗ್ ಆಗಿದೆ. 17ನೇ ತಾರೀಕಿಗೆ ಫಲಿತಾಂಶ ಪ್ರಕಟ ಆಗುತ್ತೆ ಎನ್ನುವಂಥದ್ದು ಖಚಿತ ಏನಿಲ್ಲ. ಆಗ್ಲೂಬಹುದು, ಆಗದೆ ಇರಲೂಬಹುದು. ಇದು ಒಂದು ಕಡೆ. ಬಟ್ ಇಲ್ಲಿ ವೆರಿ ಇಂಟ್ರೆಸ್ಟಿಂಗ್ ಇಶ್ಯೂ ಏನು ಅಂತ ಹೇಳಿದ್ರೆ, ಚುನಾವಣಾ ಎಡವಟ್ಟಿನ ಹಿಂದಿನ ಸೂತ್ರಧಾರ ಅಥವಾ ಪ್ರಮುಖ ಪಾತ್ರಧಾರ ಯಾರು ಅಂತ ಹೇಳಿದ್ರೆ ಚಿಕ್ಕಮಗಳೂರಿನ ಜಿಲ್ಲಾಧಿಕಾರಿ. ಕಾರಣ ಏನು ಅಂತ ಹೇಳಿದ್ರೆ, ನಗರ ಸ್ಥಳೀಯ ಸಂಸ್ಥೆಗಳು ಅಥವಾ ಒಂದು ಜಿಲ್ಲೆಯಲ್ಲಿ ಚುನಾವಣೆ ನಡೆಯುತ್ತೆ ಅಂತ ಹೇಳಿದ್ರೆ ಅದರ ಚುನಾವಣಾಧಿಕಾರಿ ಆಯಾಯ ಜಿಲ್ಲೆಯ ಜಿಲ್ಲಾಧಿಕಾರಿ. ಮತದಾರರ ಪಟ್ಟಿಯನ್ನ ಅಂತಿಮವಾಗಿ ಪ್ರಕಟ ಮಾಡುವಂಥದ್ದು ಕೂಡ ಆಯಾ ಜಿಲ್ಲಾಧಿಕಾರಿಯ ಕೆಲಸ. ಕಾರಣ ಆತನೇ ಚುನಾವಣಾಧಿಕಾರಿ ಆಗಿರ್ತಾನೆ ಆ ಜಿಲ್ಲೆಗೆ. ಇದು ಸ್ಥಳೀಯ ಸಂಸ್ಥೆಗಳಿಂದ ನಡೀತಾ ಇರುವಂತಹ ಚುನಾವಣೆ. ಇದೇನು ಸಾರ್ವತ್ರಿಕ ಚುನಾವಣೆ ಅಲ್ಲ. ಜನಸಾಮಾನ್ಯರು ಹೋಗಿ ವೋಟ್ ಮಾಡಿ ವಿಧಾನ ಪರಿಷತ್ ಸದಸ್ಯರನ್ನ ಆಯ್ಕೆ ಮಾಡುವಂಥದ್ದಲ್ಲ. ಸ್ಥಳೀಯ ಸಂಸ್ಥೆಗಳು ಅಂದ್ರೆ ಪಟ್ಟಣ ಪಂಚಾಯಿತಿಯಲ್ಲಿ ಇರುವಂತಹ ಕೌನ್ಸಿಲರ್ಗಳು, ಆ ಪಟ್ಟಣ ಪಂಚಾಯಿತಿ ಮೆಂಬರ್ಗಳು ಹಾಕುವಂತಹ ಮತದ ಆಧಾರದ ಮೇಲೆ ಎಲೆಕ್ಷನ್ ನಡೆಯುವಂಥದ್ದು. ಏನ್ ಮ್ಯಾಕ್ಸಿಮಮ್ ಎಷ್ಟು ಜನ ಇರ್ತಾರೆ? ಏನು ಕೆಲವು ಪಟ್ಟಣ ಪಂಚಾಯಿತಿಗಳಲ್ಲಿ 30 ಜನ ಇರ್ತಾರೆ. ಈಗ 4 ಪಟ್ಟಣ ಪಂಚಾಯತ್ ಅಂತ ಹೇಳಿದ್ರೆ ಅಲ್ಲಿಗೆ 120 ಅಂತ ಆಯ್ತು. ಸೊ ಈ ಪಟ್ಟಣ ಪಂಚಾಯತಿಗಳಲ್ಲಿ ಅಷ್ಟು ಮೆಂಬರ್ ಇಲ್ಲ. ಸೊ ಸಣ್ಣ ಪ್ರಮಾಣದ ಎಲೆಕ್ಟರಲ್ ರೋಲ್ ಇರತಕ್ಕಂತಹ ಚುನಾವಣೆ ಅದು. ಆ ಚುನಾವಣೆಯಲ್ಲಿ ಚಿಕ್ಕಮಗಳೂರಿನ ಜಿಲ್ಲಾಧಿಕಾರಿಯಾಗಿದ್ದಂತಹ KN ರಮೇಶ್ ನಾಮನಿರ್ದೇಶಿತ ಸದಸ್ಯರನ್ನು ಕೂಡ ಇನ್ಕ್ಲೂಡ್ ಮಾಡಿಬಿಟ್ಟು ಅಂತಿಮ ಮತದಾರರ ಪಟ್ಟಿ ಅಂತೇಳಿ ಪ್ರಕಟ ಮಾಡ್ತಾರೆ. ಹೀಗಾಗಿ ಈ ನಾಮಿನೇಟೆಡ್ ಮೆಂಬರ್ಸ್ ಹೋಗಿ ಮತ ಹಾಕಿದ್ದರ ಕಾರಣಕ್ಕೋಸ್ಕರ ಇದೆಲ್ಲ ರಾದ್ಧಾಂತಗಳಾಗಿರುವಂಥದ್ದು. ಇದೆಲ್ಲ ರಾದ್ಧಾಂತಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ಅಂತಿಮ ಮತದಾರರ ಪಟ್ಟಿ, ಆ ಅಂತಿಮ ಮತದಾರರ ಪಟ್ಟಿಯಲ್ಲಿ ನಾಮನಿರ್ದೇಶಿತ ಸದಸ್ಯರನ್ನೂ ಕೂಡ ಮತದಾರರನ್ನಾಗಿ ಗುರುತಿಸಿದ್ದರ ಕಾರಣಕ್ಕೋಸ್ಕರ ಇದೆಲ್ಲ ರಾದ್ಧಾಂತಗಳಾಗ್ತದೆ. ಕ್ಲಿಯರ್ ಕಟ್ ಮ್ಯಾಂಡೇಟ್ ಇದೆ. ಸಂವಿಧಾನದಲ್ಲೂ ಕೂಡ ಸ್ಪಷ್ಟವಾಗಿ ಹೇಳಲಾಗಿದೆ, ನಾಮನಿರ್ದೇಶಿತ ಸದಸ್ಯರಿಗೆ ಚುನಾವಣೆಗಳಲ್ಲಿ ಹಕ್ಕಿಲ್ಲ. ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಇದನ್ನ ಸಂವಿಧಾನದಲ್ಲಿ ಸ್ಪಷ್ಟವಾಗಿ ಹೇಳಲಾಗಿದೆ. ಕರ್ನಾಟಕ ಮುನ್ಸಿಪಾಲಿಟಿ ಆಕ್ಟ್ ನಲ್ಲೂ ಕೂಡ ಸ್ಪಷ್ಟವಾಗಿದೆ, ನಾಮನಿರ್ದೇಶಿತ ಸದಸ್ಯರಿಗೆ ಮತದಾನದ ಹಕ್ಕಿಲ್ಲ MLC ಚುನಾವಣೆಗಳಲ್ಲಿ. ಇನ್ನು ಸುಪ್ರೀಂ ಕೋರ್ಟ್ನ ತೀರ್ಪುಗಳಿದಾವೆ, ಐತಿಹಾಸಿಕ ತೀರ್ಪುಗಳು. ಅದು ಪದೇ ಪದೇ ಬಂದಿರತಕ್ಕಂತಹ ತೀರ್ಪುಗಳು. ಏನು ಅಂತ ಹೇಳಿದ್ರೆ, ನಾಮನಿರ್ದೇಶಿತ ಸದಸ್ಯರ ಕಾರ್ಯವ್ಯಾಪ್ತಿ ಏನು ಅಂತ ಹೇಳಿದ್ರೆ ಅಡ್ವೈಸರಿ ಅಂದ್ರೆ ಸಲಹೆಯ ರೂಪದಲ್ಲಿ ಇರ್ತಕ್ಕಂಥದ್ದು. ಜನರಿಂದ ಸ್ಥಳೀಯ ಸಂಸ್ಥೆಗಳು, ಪಟ್ಟಣ ಪಂಚಾಯತ್ ಇರ್ಬೋದು, ಜಿಲ್ಲಾ ಪಂಚಾಯತ್ ಇರ್ಬೋದು, ತಾಲೂಕು ಪಂಚಾಯತ್ ಇರ್ಬೋದು, ಗ್ರಾಮ ಪಂಚಾಯತ್ ಇರ್ಬೋದು, ಯಾವುದೇ ಪಂಚಾಯತಿಗಾದ್ರೆ ಆಗ್ಲಿ ನಾಮನಿರ್ದೇಶನ ಸರ್ಕಾರದಿಂದ ನೇಮಕಗೊಂಡಂತಹ ಸದಸ್ಯರಿಗೂ ಜನರಿಂದ ಆಯ್ಕೆಯಾದಂತಹ ಮೆಂಬರ್ಗಳಿಗೂ ವ್ಯತ್ಯಾಸ ಇದೆ. ಸರ್ಕಾರದಿಂದ ನೇಮಕಗೊಂಡಂತಹ ಸದಸ್ಯರು ಸಲಹೆಯ ರೂಪದಲ್ಲಿ ಮಾತ್ರ ಅವರ ಕಾರ್ಯವ್ಯಾಪ್ತಿ ಇರುವಂಥದ್ದು. ಅವರಿಗೆ ವೋಟಿಂಗ್ ರೈಟ್ಸ್ ಇಲ್ಲ ಅಂತೇಳಿ ಸುಪ್ರೀಂ ಕೋರ್ಟ್ ನಿರಂತರವಾಗಿ ತನ್ನ ತೀರ್ಪಿನಲ್ಲಿ ಹೇಳ್ಕೊಳ್ತಾನೆ ಬಂದಿದೆ. ಆದಾಗ್ಯೂ ಕೂಡ ಈ ವಿವಾದಕ್ಕೆ ಇನ್ನು ತಿಲಾಂಜಲಿ ಸಿಕ್ಕಿಲ್ಲ. ನೋಡಿ, ಇದು 2021 ಕೇಸ್. ಇದು 2028 ಜನವರಿ 5ನೇ ತಾರೀಕಿನವರೆಗೆ MK ಪ್ರಾಣೇಶ್ ಅವರ ಅವಧಿ ಇರುತ್ತೆ. ಅಂದ್ರೆ ಅವರು ಆಸ್ ಎ ಪರಿಷತ್ನ ಸದಸ್ಯರಾಗಿ ಅವರಿಗೆ ಮುಂದುವರಿಯಲಿಕ್ಕೆ ಅವಕಾಶ ಇದೆ. ಇನ್ ಕೇಸ್ ಅವರ ಆಯ್ಕೆಯನ್ನ ಅಸಿಂಧುಗೊಳಿಸದೇ ಇದ್ರೆ 2028 ಜನವರಿ 5ನೇ ತಾರೀಕಿನವರೆಗೆ, ಅಂದ್ರೆ ಇನ್ನು 2 ವರ್ಷ ಅವರು ಮುಂದುವರಿಯಲಿಕ್ಕೆ ಅವಕಾಶ ಇದೆ. ಬಟ್ ಇಲ್ಲಿ ಅನ್ಯಾಯ ಆಗಿದ್ದು ಯಾರಿಗೆ ಅಂತ ಹೇಳಿದ್ರೆ ಗಾಯತ್ರಿ ಶಾಂತೇಗೌಡ ಅವರಿಗೆ. ಕಾರಣ
ಇನ್ ಕೇಸ್ ಈ ನಾಮನಿರ್ದೇಶಿತ ಸದಸ್ಯರ ಮತಗಳನ್ನ ಲೆಕ್ಕ ಹಾಕದೆ ಹೋಗಿದ್ದರೆ ಎಂ ಕೆ ಪ್ರಾಣೇಶ್ ಅವರು ಗೆಲುವನ್ನ ಸಾಧಿಸ್ತಾ ಇರಲಿಲ್ಲ ಅಷ್ಟು ಸುಲಭದಲ್ಲಿ. ಅದು ಬೇರೆ ಲೆಕ್ಕಾಚಾರಕ್ಕೆ ತಿರುಗಿಕೊಳ್ತಾ ಇತ್ತು. ಆಗ ಗಾಯತ್ರಿ ಶಾಂತೇಗೌಡ ಅವರು ಆಯ್ಕೆಯಾಗಿ ವಿಧಾನ ಪರಿಷತ್ತಿಗೆ ಹೋಗುವಂತ ಮತ್ತೊಮ್ಮೆ ಅವರು ಆಲ್ರೆಡಿ ವಿಧಾನ ಪರಿಷತ್ನ ಸದಸ್ಯರಾಗಿದ್ದಂಥವ್ರು ಮತ್ತೊಮ್ಮೆ ವಿಧಾನ ಪರಿಷತ್ತಿಗೆ ಹೋಗುವಂತ ಅವಕಾಶಗಳು ಅವರಿಗಿತ್ತು. ಆದ್ರೆ ಈ ಎಲೆಕ್ಟರಲ್ ರೋಲ್ನ ಎಡವಟ್ಟಿನ ಕಾರಣಕ್ಕೋಸ್ಕರ ಗಾಯತ್ರಿ ಶಾಂತೇಗೌಡ ಅವರಿಗೆ ಸಿಗಬಹುದಾಗಿದ್ದಂತ ಅವಕಾಶ 2022ರಲ್ಲಿ ವಿಧಾನ ಪರಿಷತ್ತಿಗೆ ಮತ್ತೊಮ್ಮೆ ಆಯ್ಕೆಯಾಗುವಂತ ಅವಕಾಶ ಏನು ಅದು ಕೈತತ್ತು. ಇರ್ತಕ್ಕಂಥ ಕಾನೂನಾತ್ಮಕ ಅಡೆತಡೆಗಳು ಕಾರಣ ಏನು ಅಂತ ಹೇಳಿದ್ರೆ ನೋಡಿ, 2028ರ ಜನವರಿ 5ನೇ ತಾರೀಕಿನ ಒಳಗಡೆ ಇನ್ ಕೇಸ್ ಸುಪ್ರೀಂ ಕೋರ್ಟ್ ತೀರ್ಪನ್ನು ಕೊಡದೆ ಹೋದ್ರೆ ಈ ಕಾನೂನು ಹೋರಾಟ ಏನಿದೆ ಇದೆಲ್ಲ ವೇಸ್ಟ್ ಅಂತ ಹೇಳಿ. ಕಾರಣ ಏನು ಅಂತ ಹೇಳಿದ್ರೆ ಒಂದ್ಸಲ ಸದನದ ಸದಸ್ಯನ ಅವಧಿ ಮುಗಿದಾದ ಬಳಿಕ ಅದರ ಸಂಬಂಧಪಟ್ಟ ಹಾಗೆ ಏನೆಲ್ಲ ಕಾನೂನು ಹೋರಾಟಗಳು ನಡೀತಾ ಇದ್ವು ಅವೆಲ್ಲವೂ ಕೂಡ ವೇಸ್ಟ್ ಆಗ್ಬಿಡ್ತವೆ. ಈಗ ಫಾರ್ ಎಕ್ಸಾಂಪಲ್ ಬೆಂಗಳೂರಿನ ಜಯನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಸಿ.ಕೆ. ರಾಮಮೂರ್ತಿ ಅವರ ಆಯ್ಕೆಯ ವಿರುದ್ಧ ಸೌಮ್ಯ ರೆಡ್ಡಿ ಅವರು ಸುಪ್ರೀಂ ಕೋರ್ಟ್ ನಲ್ಲಿ ಅರ್ಜಿ ಹಾಕೊಂಡಿದ್ದಾರೆ, ಹೋರಾಟವನ್ನು ಮಾಡ್ತಾ ಇದ್ದಾರೆ, ಕಾನೂನು ಹೋರಾಟ ಮಾಡ್ತಾ ಇದ್ದಾರೆ. ಆ ತೀರ್ಪು 2028ರ ವಿಧಾನಸಭಾ ಚುನಾವಣೆಗಿಂತ ಮುಂಚೆ ಬಂದ್ಬಿಡ್ಬೇಕು. ಸಿ.ಕೆ. ರಾಮಮೂರ್ತಿ ಆಯ್ಕೆ ತಪ್ಪೋ ಸರಿಯೇನೋ ಎನ್ನುವಂಥದ್ದು ಬಂದುಬಿಡ್ಬೇಕು. ಅದಾದ ಬಳಿಕ ಬಂದ್ರೆ ಅದರಿಂದ ಏನು ಪ್ರಯೋಜನ ಇಲ್ಲ, ಕಾರಣ ಹೊಸ ಎಲೆಕ್ಷನ್ ನಡೆಯುತ್ತೆ ಅಷ್ಟೊತ್ತಿಗೆ. ಇದೂ ಕೂಡ ಅಷ್ಟೇ ನಿಮಗೆ ಗೊತ್ತಿರ್ಬೋದು, ಸುಪ್ರೀಂ ಕೋರ್ಟ್ ಈ ಚಂಡೀಗಢದಲ್ಲಿ ಮೇಯರ್ ಎಲೆಕ್ಷನ್ನ ಸಂದರ್ಭದಲ್ಲಿ ಅಲ್ಲಿ ಚುನಾವಣಾಧಿಕಾರಿ ಆ ಎಲೆಕ್ಟರಲ್ ರೋಲ್ ಮತದಾರರ ಪಟ್ಟಿಯಲ್ಲಿದ್ದಂಥವರ ಹೆಸರನ್ನ ಶಾಯಿ ಇಂಕ್ಗಳನ್ನು ಬಳಸಿ ಅಧ್ವಾನ ಮಾಡಿ ಅದು ಕೂಡ ಸುಪ್ರೀಂ ಕೋರ್ಟಿಗೆ ಹೋಗಿತ್ತು. ಇದು ಒಂಥರ ವೋಟ್ ಚೋರಿಯ ಪ್ರಕ್ರಿಯೆ. ಇದು ಕೂಡ ಒಂದು ರೀತಿಯ ವೋಟ್ ಚೋರಿಯ ಪ್ರಕ್ರಿಯೆ. ಕಾರಣ ಏನು ಅಂತ ಹೇಳಿದ್ರೆ ನಾಮನಿರ್ದೇಶಿತ ಸದಸ್ಯರಿಗೆ ಮತದಾನದ ಹಕ್ಕಿಲ್ಲ ಅಂತೇಳಿ ಸಂವಿಧಾನ, ಕಾಯ್ದೆಗಳು, ಜನಪ್ರತಿನಿಧಿ ಕಾಯ್ದೆ, ಮುನ್ಸಿಪಾಲಿಟಿ ಆಕ್ಟ್, ಸುಪ್ರೀಂ ಕೋರ್ಟ್ನ ತೀರ್ಪುಗಳು ಇದ್ದಾಗ್ಯೂ ಕೂಡ ಅವರಿಗೆ ಮತದಾನಕ್ಕೆ ಅವಕಾಶವನ್ನು ಮಾಡಿಕೊಳ್ಳಲಾಗಿದೆ ಅಂತ ಹೇಳಿದ್ರೆ ವೆರಿ ಬಿಗಿನಿಂಗ್ಗೆ ಸಂವಿಧಾನದ ಉಲ್ಲಂಘನೆಯಾಗಿದೆ. ವೆರಿ ಬಿಗಿನಿಂಗ್ಗೆ ವೋಟ್ ಚೋರಿ ಆಗ್ಬಿಟ್ಟಿದೆ. ಸೊ ನೋಡೋಣ, ಫೆಬ್ರವರಿ 17ನೇ ತಾರೀಕು ಕೇಸ್ ಲಿಸ್ಟಿಂಗ್ ಇದೆ ಆಸ್ ಪರ್ ಸುಪ್ರೀಂ ಕೋರ್ಟ್ನ ವೆಬ್ಸೈಟ್ನ ಪ್ರಕಾರ 17ನೇ ತಾರೀಕು. ಇನ್ ಕೇಸ್ ಅವತ್ತೇ ಏನಾದರೂ ಫಲಿತಾಂಶ ಏನಾದರೂ ಪ್ರಕಟ ಆದ್ರೆ ಈ ಕಾನೂನು ಹೋರಾಟ ಅಂತ್ಯ ಆಗುತ್ತೆ. ಇನ್ ಕೇಸ್ ಎಂ ಕೆ ಪ್ರಾಣೇಶ್ ಅವರ ಆಯ್ಕೆಯನ್ನ ಅಸಿಂಧು ಅಂತ ಹೇಳಿ ಏನಾದರೂ ಕನ್ಸಿಡರ್ ಮಾಡಿದ್ರೆ ಆಗ ಎಂ ಕೆ ಪ್ರಾಣೇಶ್ ಅವರು ತಮ್ಮ ಸದಸ್ಯ ಸ್ಥಾನವನ್ನು ಕಳೆದುಕೊಳ್ತಾರೆ. ಉಪಸಭಾಪತಿಯಾಗಿ ಈಗ ಇದ್ದಾರೆ ಅವರು. ಸದನದ ಕಲಾಪವನ್ನ ಹೊರಟಿಯ ಬಳಿಕ ಅವರೇ ನಡೆಸ್ಕೊಂಡು ಹೋಗ್ತಾ ಇರುವಂಥದ್ದು. ಅಲ್ಲಿಗೆ ಅವರ ಸದಸ್ಯತ್ವ ರದ್ದಾಗುತ್ತೆ, ಅವರು ಇಳಿಬೇಕಾಗುತ್ತೆ, ಮಾಜಿ ಆಗ್ತಾರೆ. ಗಾಯತ್ರಿ ಶಾಂತೇಗೌಡ ಅವರನ್ನ ವಿನ್ನರ್ ಅಂತ ಅನೌನ್ಸ್ ಮಾಡುವಂತ ಅಧಿಕಾರ ಸುಪ್ರೀಂ ಕೋರ್ಟಿಗಿದೆ. ಇನ್ ಕೇಸ್ ಅಂಕಿಅಂಶಗಳು ಅವರ ಪರವಾಗಿದ್ರೆ ಆಗ ಕಾಂಗ್ರೆಸ್ಗೆ ಮೇಲ್ಮನೆಯಲ್ಲಿ ಒಂದು ಸಂಖ್ಯೆ, ಒಬ್ಬ ಸದಸ್ಯರ ಸಂಖ್ಯೆ ಜಾಸ್ತಿ ಆಗುತ್ತೆ. ಕಾಂಗ್ರೆಸ್ ಮೇಲ್ಮನೆ ಪರಿಷತ್ನಲ್ಲಿ ಮೇಲ್ಗೈ ಸಾಧಿಸಲಿಕ್ಕೆ ಅವಕಾಶ ಸಿಗುತ್ತೆ. ಇದು ಕಥೆ, ಚುನಾವಣಾ ಅಕ್ರಮಗಳ ಕಥೆ ಇದು.